ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಯಾಕೆ ಪ್ರೋತ್ಸಾಹವನ್ನು ಕೊಡಬೇಕು, ನಾನೊಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತಾ ಅಥವಾ ಇವ್ರದೇ ಆಸೆನ ನೀವು ಪ್ರೋತ್ಸಾಹಿಸಿದ್ರ ಹೇಗೆ ನಿಮ್ಮ ಮಗನ ಆಸೆಯನ್ನು? ಇಲ್ಲ, ಖಂಡಿತ ನಾನು ಸಿನಿಮಾದಲ್ಲಿ ಹೀರೋ ಆಗಂತಲ್ಲ, ಒಂದು ಆರ್ಟಿಸ್ಟ್ ಆಗಿ ಬರಬೇಕಂತ ತುಂಬಾ ಆಸೆ ಇತ್ತು. ಅದು ಒಂದು 20 years ಆ್ಯಕ್ಟ್ ಮಾಡಿಸಿದಾರೆ ಡೈರೆಕ್ಟರ್? ಮಾಡಿ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಎಲ್ಲ ಅಷ್ಟು ವರ್ಷದಲ್ಲಿ ಕನ್ಸ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಇದ್ರಲ್ಲಿ ಮಾಡಲೇಬೇಕಲ್ವಾ, ಮಾಡಿದ್ದೀನಿ. ಆ ಕನಸು ನಮ್ಮ ಕೈ ಅಂದ್ಕೊಂಡಿದ್ದೆ ಮಾಡಬೇಕು ಅಂದ್ಕೊಂಡು. ಬಟ್ ಸಿನಿಮಾ ಮಾಡ್ಕೊಂಡು ಆಮೇಲೆ ನಮಗೆ ಸಿನಿಮಾ ಮಾಡೋಕ್ಕಾಗತ್ತಾ, ನಮ್ಮ ಕೈಲಿ ಶಕ್ತಿ ಹಂಗೆ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ. ಆವಾಗ ಪಾಪ ಆಲ್ವಿನ್ ಸರ್ ನನ್ಗೆ ತುಂಬ ನಾನು ಕರ್ಕೊಂಡೋಗಿದ್ದೆ, ತುಂಬ ಒಂದು 3-4 ಪ್ರೊಡ್ಯೂಸರ್ ಹತ್ರ ಎಲ್ಲ ಪಾಪ ಅವ್ರಿಗೆ ಸಿನಿಮಾ ಮಾಡ್ಬೇಕಂತ ಕರ್ಕೊಂಡೋದಾಗ ಬರೋರು ಖುಷಿಯಾಗಿ ಹೋಗೋರು, ಬರಬೇಕಾಗಿದ್ರೆ ಸಪ್ಪಗೆ ಬರೋರು. ನಾನು ಯಾಕೆ ಸರ್ ಏನಿಲ್ಲ ಸರ್, ಪಾಪ ನನ್ಗೆ ಯಾವಾಗಲೂ ಸಿನಿಮಾ ಮಾಡಿ ಅಂತ ಅವ್ರು ಹೇಳಿಲ್ಲ, ನನಗೆ ಫೋರ್ಸ್ ಮಾಡಿಲ್ಲ, ಸಿನಿಮಾ ಮಾಡಿ ಸರ್ ನಂದಿದೆ ಅಂತ ಪಾಪ ಹೇಳಿಲ್ಲ. ಆಮೇಲೆ ಒಂದು ದಿನ ಯೋಚನೆ ಮಾಡ್ಕೊಂಡು ಹಂಗೆ ಹೋದ್ವಿ, ನಮ್ಮ ಮನೆಗೆ ಹೋದ್ವಿ, ನನ್ನ ಮಾತಾಡ್ಕೊಂಡು ಮನೆಗೆ ಹೋದ್ವಿ. ತುಂಬ ಬೇಜಾರಲ್ಲಿದ್ರು, ಏನು ಬೇಜಾರು ಮಾಡ್ಕೊಂಡು ಬನ್ನಿ ಸರ್ ಅಂತ ಹೇಳಿ ಹಂಗೆ ಕಾಫಿ ಕುಡ್ಕೊಂಡು ಒಂದು ಕತೆ ಹೇಳಿದ್ರು. ಆ ಕತೆ ನಾನು ಒಂದು ಲೈನ್ ಏನೋ ಹೇಳಿದ್ರು ಅಷ್ಟೇ, ಕೇಳ್ಬಿಟ್ಟು ಸರಿ ಹೋಲಿ ಬಿಡಿ ಸರ್ ಮಾಡಿ ನಾನೇ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಅವ್ರು ಫುಲ್ ಖುಷಿ ಆಗೋಯ್ತು. ಎಷ್ಟು ಫೇಸ್ ಎಲ್ಲ ಎಷ್ಟು ಯಾವ ಥರ ಇದ್ರು ನನ್ಗೆ ಹೇಳ್ದಕ್ಕೆ ಅವರು ಒಂದು ಸ್ವಲ್ಪ 2 ನಿಮಿಷ ಹಂಗೆ ಸರ್ ನಿಜನಾ ಖಂಡಿತ ಮಾಡೋಣ ಬನ್ನಿ ಸರ್ ಅಂತ ಹೇಳಿ ತುಂಬ ಖುಷಿ ಆಯ್ತು ಅವ್ರಿಗೆ. ಖುಷಿಯಾಗಿ ಅಷ್ಟರಲ್ಲಿ ನನ್ನ ಮಗ ಆಗ್ತಾರೆ ದುಬೈಯಿಂದ ಎಂಟ್ರಿ ಬಂದ ಮನೆ ಒಳಗಡೆ, ಸರ್ ಇವ್ರು ನನ್ನ ಮಗ ಅಂತ ಪರಿಚಯ ಮಾಡಿಕೊಟ್ಟೆ. ಅವ್ರಿಗೆ ಇನ್ನೂ ಖುಷಿ ಆಯಿತು, ಯಾಕೆಂದ್ರೆ ನನ್ಗೆ ಇಂಥವ್ರೊಬ್ರು ಬೇಕಾಗಿ ಸರ್ ಅಂತ. ಸರ್ ನಿಮಗೆ ಯೋಚನೆ ಮಾಡ್ಬಿಟ್ಟು ಮಾಡಿ ಸರ್, ನಾನೇನೋ ಪಾಪ ನೀವು ಏನೋ ಈ ಥರ ಹೇಳ್ತಾ ಇರೋದು ಸಿನಿಮಾ ಅಂದ್ಕೊಂಡೆ, ಅದು ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ ಅಂತ. ಇಲ್ಲ ಸರ್ ನಾನು ಮಾಡ್ಕೊತೀನಿ. ಆಮೇಲೆ ನಾನು ಆಚೆ ಮಾಮೂಲಿ ಫೋನ್ ಬಂತು, ಅದೇ ನೀವು ಹೇಳಿದ್ ಹೆಂಗಾಯ್ತು ಅಂದ್ರೆ ಮಗ್ಳಲ್ಲಿ ಮಗ ಹಿಡ್ಕೊಂಡ್ಬಿಟ್ಟು ಊರೆಲ್ಲ ಅಡ್ಡಾಡದಂತೆ ಅಂತಾರಲ್ಲ, ಆ ಥರ ಆಯ್ತು. ಐಡಿಯಾ ನಾನು ಸಿನಿಮಾನೇ ಮಾಡ್ತೀನಿ ಅಂತ ಐಡಿಯಾ ಇಲ್ಲ, ಬಟ್ ತುಂಬಾ ಆಸೆ ಇತ್ತು. ಸ್ಕ್ರೀನಲ್ಲಿ ಒಂದ್ಸಾರಿ ಈ ತರ ಬಂದು ಹೋಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ಅಷ್ಟೇ. ಸಿನಿಮಾ ಮಾಡ್ಬೇಕು ಅನ್ನೋದು ಆಸೆ ಇಲ್ಲ, ಒಂದ್ಸರಿ ನಾನು ಕಾಣ್ಬೇಕು ಅನ್ನೋದು ಆಸೆ ಇತ್ತು. ಆ ದೇವ್ರು ಏನೋ ಒಂದು ಸಿನಿಮಾ ಮಾಡೋ ಅಷ್ಟು ಶಕ್ತಿನೇ ಕೊಟ್ಬಿಟ್ಟ. ಅದರಲ್ಲಿ ಆಕ್ಟಿಂಗು ಮಾಡಿದ್ದೀನಿ, ಅದರಲ್ಲಿ ಇಡೀ ಸಿನಿಮಾ ಪೂರ್ತಿ ನನ್ನ ಮಗ ಮಾಡಿದ್ದಾನೆ. ಅವ್ನು ನೋಡಿದ್ರೆ ಈಗ ನಾನೇ ನೋಡ್ದಂಗಾಗುತ್ತೆ ಸಿನಿಮಾದಲ್ಲಿ, ಅಷ್ಟೇ ಖುಷಿಯಾಗಿದೆ. ಅದೊಂದು ಖುಷಿ. ಮತ್ತೆ ಮೊದಲನೇ ಬಾರಿಗೆ ನಾನು ಕ್ರಿಶ್ ಮ್ಯೂಸಿಕ್ ಅಂತ ನಾವೇ ಒಂದು ಸ್ವಂತ ಮ್ಯೂಸಿಕ್ ಚಾನಲ್ ಕೂಡ ಓಪನ್ ಮಾಡಿದ್ವಿ. 3 ಸಾಂಗ್ ರಿಲೀಸ್ ಮಾಡಿದ್ವಿ, ತುಂಬಾ ಚೆನ್ನಾಗೂ ಬಂದಿದೆ, ಎಲ್ಲ ಜನ ಮೆಚ್ಚಿದ್ದಾರೆ. ಅದಕ್ಕೆ ನೀವು ಒಳ್ಳೆ ನಿಮ್ಮ ZTV ಅವರು ಒಳ್ಳೆ ಹೇಳಿ, ನಿಮ್ಮ ಟಿವಿಲೂ ಪ್ರಸಾರ ಆಗಿದೆ ಎಲ್ಲ ಹೇಳಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಿ, ಎಲ್ಲ ಕಡೆನೂ ಪ್ರಚಾರ ಚೆನ್ನಾಗಿ ಆಗ್ತಾ ಇದೆ. ಖುಷಿಯಾಗಿದೆ ಆ ವಿಷಯದಲ್ಲಿ. ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಹೆಜ್ಜೆಲೆ ನಾನು ಒಂದು ಕರ್ನಾಟಕ ಜನ ನನಗೊಂದು ಗೆಲುವನ್ನು ಕೊಟ್ಟಿರೋದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಹಳೆ ನನ್ನ ಕನಸು ಇದರ ಫಸ್ಟ್ ಟೈಮ್ ಯಾರು ಒಂದು ಬಿಸ್ನೆಸ್ ಏನೇ ಮಾಡಬೇಕಾದ್ರೂ ತುಂಬ ಕಷ್ಟ ಅಲ್ವಾ, ಮೇಲ್ಬರ ಆ ಥರದಲ್ಲಿ ಮೊದಲನೇ ಹೆಜ್ಜೆಲೆ ನನ್ಗೆ ಒಳ್ಳೆ ಜನ ಆಶೀರ್ವಾದ ಮಾಡಿದ್ದಾರೆ.